ತುಂಬ ಖುಷಿ ಆಗ್ತದೆ. ಎಳ್ಳು ಬೆಲ್ಲ ಹಂಚಿ ಆ, ಎಲ್ಲರಿಗೂ ಬಾಯಿ ಸಿಹಿ ಮಾಡಿದಾಗೆ ನಮಗೂ ಇವತ್ತು ಈ ಸುದ್ದಿ ಬಂದು ನಮ್ಮ ಬಾಯೆಲ್ಲ ನಮ್ಮ ಮನಸ್ಸು ಎಲ್ಲ ನಮ್ಮ ಜೀವನನೇ ಸಿಹಿ ಆಗೋಯ್ತು. ಇಷ್ಟು ದಿನ ಒಂದು ಕನ್ಫ್ಯೂಷನ್ ಇತ್ತು, ಸೆಲೆಕ್ಟ್ ಆಗಿಲ್ಲ, ಅಧಿಕೃತವಾಗಿ ಸೆಲೆಕ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿ ನಮಗೆ ಕನ್ಫ್ಯೂಷನ್ ಬಗ್ಗೆ ಎಲ್ಲ ಗೊತ್ತಿಲ್ಲ, ಬಟ್ ನಮಗೆ ನಮಗೆ ಈ ಕೆಲಸ ಮಾಡೋದಕ್ಕೆ ಸಿಕ್ಕಿದ್ದೆ ಒಂದು ಪುಣ್ಯ ಅಂತ ತಿಳ್ಕೊಂಡು ನಾವು ಖುಷಿ ಪಟ್ಟಿದ್ದೀವಿ. ಅವರ ಮಿಸ್ಸಸ್ ಆಗಿ ಈ ಕ್ಷಣ ನೀವು ಯಾವ ಥರ ಫೀಲ್ ತುಂಬ ಧನ್ಯ ಮತ್ತು ಒಂಥರ ಸಾರ್ಥಕತೆ ಮತ್ತು ಪ್ರೌಡ್ ಫೀಲಿಂಗು. ಮತ್ತು ಈಗ ನಮಗೆಲ್ಲ ಎಷ್ಟೊಂದು ಪ್ರೀತಿ ಸಿಕ್ಕುವಾಗ ಒಂಥರ ಇನ್ನೂ ಜವಾಬ್ದಾರಿ ಹೆಚ್ಚಿದಾಗೆ ಅನಿಸ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅರುಣ್, ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು, ಯು ಆರ್ ಆರ್ ಪ್ರೈಡ್ ಅಂತಲೇ ಹೇಳಿ. ಕೆಲಸದ ಬಗ್ಗೆ ನಾನು ಹೇಳಲಿಕ್ಕೆ ಏನು, ನಾನು ತುಂಬ ಚಿಕ್ಕವಳು, ಬಟ್ ಅವ್ರದ್ದು ಕೆಲಸ ತುಂಬ ದೊಡ್ಡ ಸಾಧನೆ ಅಂತಲೇ ಹೇಳ್ತೀನಿ. ಇದೇ ಕೆಲಸ ಮಾಡಬೇಕು ಇಬ್ಬರೂ. ಅವನಿಗೂ ದೊಡ್ಡವನಿಗೆ ಇನ್ಸ್ಪೆಕ್ಟರ್ ಕೆಲಸ ಬಂದು ಅವನು ಹೋಗಲಿಲ್ಲ, ಇವನು ಹೋಗಲಿಲ್ಲ, ಇಬ್ಬರು ನಮ್ಮದು ಆತನ ಕೆಲಸನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಇಬ್ಬರು ಇದೇ ಕೆಲಸ ಮಾಡ್ತಿದ್ದಾರೆ. ಈ ಹಬ್ಬದ ದಿನ ಖುಷಿ ಸುದ್ದಿ ಸಿಕ್ಕಿರೋದು ಎಷ್ಟು ಖುಷಿ? ನಮಗೆಲ್ರಿಗೂ ಖುಷಿ ತಂದು ಕೊಟ್ಟಿದೆ, ಎಲ್ಲ ಇಡೀ ಕುಟುಂಬಕ್ಕೇ. ಅದೇ ಇಷ್ಟು ದಿನ ಫೈನಲ್ ಆಗಿರಲಿಲ್ಲ, ಫೈನಲ್ ಆಗಿಲ್ಲ. ಆಗಿ ಆದೇಶ ಬಂದಿದೆ. ಹೌದು, ಎಷ್ಟು ಖುಷಿ ಈ ಕ್ಷಣ, ಎಷ್ಟು ಖುಷಿ? ತುಂಬಾ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ಆಗಲೇ ಹೇಳ್ತಾ ಇದ್ದೀವಿ, ತಮ್ಮ ಮಗ ಏನು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅಂತ, ಆದರೆ ಅದಕ್ಕಿಂತ ಹೆಚ್ಚಿನ ಖುಷಿ ತಂದು ಕೊಟ್ಟವನೆ. ಅದನ್ನೇ ಹೇಳ್ತಾ ಇದ್ದೆ, ನಾನೇ ಹೇಳ್ತಿದ್ದೀನಿ, ಯಾರೂ ಹೇಳಿರ್ಲಿಲ್ಲ. ಗೌರ್ಮೆಂಟ್ ಜಾಬ್ಗೆ ಹೋಗಪ್ಪ ಎಲ್ಲ ಕರೀತಾರೆ, ರಾಮ ಸುಮ್ಮನೆ ಇದ್ದು ಬಿಡೇಮ್ಮ, ನಾನು ಇದೇ ಕೆಲಸ ಮಾಡಬೇಕು ಅಂತ. ಅವ್ನು ಯಾವ ಥರ ಕಲ್ತು ಯಾವ ಥರ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಅವ್ರ ಅಪ್ಪನೇ ಗೈಡು, ಅವ್ರ ಅಪ್ಪನೇ ಎಲ್ಲ ಹೇಳ್ಕೊಟ್ಟಿರೋದು ಅವನಿಗೆ ಎಲ್ಲನೂ. ಅಮ್ಮ ಸುಮ್ಮನೆ ಇದ್ಬಿಡಿ, ಏನು ಅವ್ನಿಗೇನು ಮನಸ್ಸು ಬರ್ತದೆ ಆ ಥರ ಮಾಡೋನು. ಈ ಕ್ಷಣ ಅವ್ರ ತಂದೆನ ಯಾವ ಥರ ನೆನಪಿಸ್ಕೊತೀನಿ? ಅಯ್ಯೋ, ಅದನ್ನೇ ನಾನು ಫೋನ್ ಮಾಡಿದಾಗೆಲ್ಲ ಅಮ್ಮ ಅಣ್ಣನೇ ನೆನಪು ಬರ್ತಾಯಿದೆ ನನಗೆ. ನಮ್ಮ ಅಣ್ಣ ಎಲ್ಲ ಇಡೀ ಪ್ರಪಂಚ ನೋಡುವಾಗ ನಮ್ಮ ಅಣ್ಣ ಇಲ್ವಲ್ಲಮ್ಮ, ನಮ್ಮ ತಂದೆ ನೋಡಬೇಕಾಗಿತ್ತು ಅಂತ ಖುಷಿ. ಆ ಥರ ಮನಸ್ಸಿಗೆ ಒಂಥರ ಅವನು ಫೀಲಿಂಗ್ ಮಾಡ್ಕೋತಾನೆ. ಈ ಹಬ್ಬದ ದಿನದಲ್ಲಿ ಈ ಖುಷಿ ವಿಷಯ ಸಿಕ್ಕಿರೋದು ಎಷ್ಟು ಖುಷಿ? ನಮಗಂತೂ ತುಂಬಾ ಖುಷಿಯಾಗಿದೆ ಎಲ್ರಿಗೂ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.